ಅವ್ರು ವಿರೋಧ ಪಕ್ಷದವ್ರು ಹೇಳಿದಾಗೆ ಇದನ್ನ ನಿಲ್ಲಿಸೋದಿಲ್ಲ. ವಿರೋಧ ಪಕ್ಷದವ್ರಿಗೆ ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೇನೆ, ನಾವು ಕರ್ನಾಟಕದವರು ದೇವರಾಜ ಅರಸರ ಕಾಲದಿಂದನೂ 20 ಪಾಯಿಂಟ್ ಪ್ರೋಗ್ರಾಮ್ ಅಡಿಯಲ್ಲಿ ಒಂದೊಂದು ಸರ್ಕಾರನೂ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಇವರಾಗೆ ಭಾವನೆಗಳ ಮೇಲೆ ರಾಜಕೀಯ ಮಾಡಿಲ್ಲ, ಬದುಕಿನೊಂದಿಗೆ ನಾವು ರಾಜಕೀಯ ಮಾಡಿದ್ದೀವಿ, ಜನರಿಗೆ ಸಹಾಯ ಮಾಡಿದ್ದೀವಿ. ಇದನ್ನ ಅವ್ರು ಅರ್ಥಕೊಳ್ಬೇಕೇ ಹೊರತು ಬರೀ ಕಾಮೆಂಟ್ ಮಾಡೋದಲ್ಲ. ಅವ್ರ ಬಗ್ಗೆ ಹೇಳೋದಾದ್ರೆ ಇದೇ ಗ್ಯಾರಂಟಿಗಳನ್ನ ಅವರು ಚುನಾವಣೆಗೆ ಮೊದಲು ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ರಾಜಸ್ಥಾನದಲ್ಲಿ ಮಾಡಿದ್ರು, ಹರಿಯಾಣದಲ್ಲಿ ಮಾಡಿದ್ರು, ನಡೆಸ್ತಾ ಇಲ್ಲ. ಆದ್ರೆ ನಡೆಸ್ತಾ ಇರೋರು ಅತ್ಯುತ್ತಮ ಫೈನಾನ್ಸ್ ಮಿನಿಸ್ಟರ್ ಆದಂಥ ಸಿದ್ದರಾಮಯ್ಯನವರು, 17 ಬಡ್ಜೆಟ್ ಮಾಡಿಸಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಹಣಕಾಸಿನ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಹಣಕಾಸು ದಿವಾಳಿ ಆಗಿದೆ ಅನ್ನೋದು ಯಾವಾಗಾದ್ರೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡದ ಇದ್ರೆ ಆ ರೀತಿ ಇದ್ರೆ ಅದು ಏನೂ ಆಗಿಲ್ಲ. 6ನೇ ಆಯೋಗನೂ ನಾವು ಹೆಚ್ಚಿರೋದು ಕೊಟ್ಟಿದ್ದೇವೆ, ಆಶಾ ಕಾರ್ಯಕರ್ತರಿಗೂ ಹಣ ಕೊಟ್ಟಿದ್ದೇವೆ. ಇವೆಲ್ಲವನ್ನು ನೋಡಿದಾಗ ನಾವು ಸುಭದ್ರವಾಗಿದೆ. ಜೊತೆಗೆ ಈ ಕಾರ್ಯಕ್ರಮದಿಂದ ಅನೇಕ ಮಹಿಳೆಯರ ಸಬಲೀಕರಣ ಆಗಿದೆ. ಅವರು ಬಳೆ ಅಂಗಡಿ ಇಟ್ಟಿದ್ದಾರೆ, ಬೋರ್ವೆಲ್ ಹಾಕ್ಸ್ಕೊಂಡಿದ್ದಾರೆ, ದೇವಸ್ಥಾನಗಳಿಗೆ ಹಣ ಕೊಟ್ಟಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆ. ಇದು ನಾವು ನಿಲ್ಲಿಸೋದಿಲ್ಲ. ಇದು ಇವರು ಏನು BJPಯವರ ಅಥವಾ ವಿರೋಧ ಪಕ್ಷದವರ ಮಾತಿಗೆ ಜನ ಕಿವಿ ಕೊಡಬಾರ್ದು. ಪರಿಷ್ಕರಣೆ ಆಗೋಗಿ ನಿಲ್ಲಿಸೋದು ಇಲ್ಲ. ಮತ್ತೆ ಪರಿಷ್ಕರಣೆ ಬಗ್ಗೆ ಅದು ನಡೆಯುತ್ತೆ ತಕ್ಷಣದಲ್ಲಿ ನಾಳೆನೂ ಕೂಡ ಮೀಟಿಂಗ್ ಕರೆದಿದ್ದೇವೆ. ನಾಳೆ ಚೀಫ್ ಸೆಕ್ರೆಟರಿ, ಫೈನಾನ್ಸ್ ಸೆಕ್ರೆಟರಿ ಮತ್ತು 5 ಜನ ಅಡಿಷನಲ್ ಚೀಫ್ ಸೆಕ್ರೆಟರಿ ಜೊತೆಯಲ್ಲಿ 12 ಗಂಟೆಗೆ ಮೀಟಿಂಗ್ ಇದೆ. ಆಮೇಲೆ ಯಾವ ರೀತಿ ಮಾಡಬೇಕು, ಅದನ್ನ ಉಳಿಸೋದಕ್ಕೆ ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು ಅನ್ನೋದೆಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಪ್ರೋಸೆಸ್ ಅಲ್ಲಿ ಇದ್ದೀವಿ. ಡೆಬಿಟ್ ಕಾರ್ಡ್ ಮೂಲಕ ಕೆಲವೊಂದಿಷ್ಟು ಜನ ವಿಡ್ರಾ ಮಾಡ್ಕೊಂಡಿದ್ದಾರೆ, ಅವನು ಪಡೆಯೋದೇ ಕಷ್ಟಕರ. ಅದು ಹೋಗಿದೆ ಅಂತ ಹೇಳೋದಿಲ್ಲ, ಹೇಳೋದಿಲ್ಲ, ಅದು ಚರ್ಚೆ ಆಗ್ತಾ ಇದೆ. ಹೇಳೋದಿಲ್ಲ, ಸಿಕ್ಕಿಲ್ಲ. ಹಳ್ಳಿಯಿಂದನೂ ಬರ್ಬೇಕಲ್ಲ, ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬರ್ಬೇಕು. ಅದು ಪ್ರಯತ್ನ ಮಾಡಿದ್ರು. ಇದೆ, ಸ್ಮಾಲ್ ಅಮೌಂಟ್ ಸಿಕ್ಕಿದೆ. ಅದನ್ನು ಒಂದು 3 ಲಕ್ಷ ಪೇಮೆಂಟ್. ಸರ್, ಈಗ ಮುಂಚೆ ಅಂದ್ರೆ ಗ್ಯಾರಂಟಿ ಸ್ಟಾರ್ಟ್ ಆಗೋಣ ಮುಂಚೆಗೆ ಡೆತ್ ಆಗಿರೋದು ಏನಾದ್ರು ಅಕೌಂಟಿಗೆ ಜಮಾ ಆಗಿರೋದು ಗ್ಯಾರಂಟಿ ಸ್ಟಾರ್ಟ್ ಆದ ಮುಂಚೆ ಕೂಡ ಗುಡ್ ಕ್ವಶನ್. ಸಾರಿ, ಗ್ಯಾರಂಟಿ ಅಕೌಂಟ್ ಆಕ್ಟಿವ್ ಇದಾವೆ ಅಲ್ಲ, ನಿಲ್ಲಿಸ್ಬಿಟ್ಟಿದೀವಲ್ಲ. ಗ್ಯಾರಂಟಿ ಮುಂಚೆ ದುಡ್ಡೇ ಕೊಡಲ್ವಲ್ಲ, ಅದೆಲ್ಲ ಬರುತ್ತೆ. ಸತ್ತಿರೋರಿಗೆ ನೀವು ಲೇಟ್ ಆಗಿ ಬಂದ ತಪ್ಪು ತಿಳ್ಕೊಬೇಡಿ. ನಾನು ಹೇಳಿದೆ ಗ್ಯಾರಂಟಿ ಸ್ಟಾರ್ಟ್ ಆಗಿತ್ತು ಮೊದಲನೇ ವರ್ಷದಿಂದನೇ ಸ್ಟಾರ್ಟ್ ಆಯ್ತು, ಡೇಟ್ ವೈಸ್ ಸ್ಟಾರ್ಟ್ ಆಯ್ತು. ಆದ್ರೆ ನಾವು ಕಂಡುಹಿಡಿದಿದ್ದು 24ರ ಸೆಪ್ಟೆಂಬರ್. ಅಲ್ಲಿದ್ದಾಚೆ ನಿಲ್ಸಿದೀವಿ. ಅದ್ರೊಳಗೆ ಸತ್ತಿರೋರ್ದೆ ದುಡ್ಡು 79 ಕೋಟಿ ಅಷ್ಟೇ. ಅದ್ರಿಂದ ಆಚೆಗೆ ಅವ್ರನ್ನ ನಿಲ್ಸಿದೀವಿ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಪ್ರಯತ್ನ ಮಾಡ್ತೀವಿ. ಸಾವು ಯಾರ ಕೈಲಿದೆ ಬ್ರದರ್? ಸಾವು ನಮಗೆ ಆಮೇಲೆ ಇಲ್ಲೊಂದೇನಪ್ಪ ಅಂದ್ರೆ ಸಾವು ಪರ್ಸನ್ ಡೆತ್ಸ್ ಅಂತ ಹೇಳಿ ಒಂದು ಇಲಾಖೆ ಇದೆ. ಹಳ್ಳಿ ಜನ ನಿಮಗೆ ಗೊತ್ತಿದ್ದಾಗೆ ಅವ್ರಿಗೇನಾದ್ರೂ ಖಾತೆ ಬದಲಾವಣೆ ಸಾಲ ಪಡಿಬೇಕಾದ್ರೆ ಮಾತ್ರ ಹೋಗಿ ಡೆತ್ ಸರ್ಟಿಫಿಕೇಟ್ ಕೇಳ್ತಾರೆ. ಸ್ವಾಭಾವಿಕವಾಗಿ ಮರಣ ಹೊಂದಿದಾಗ ಯಾರೋ ದಾಖಲೆ ಮಾಡಿಸಲ್ಲ, ಯಾರೋ ಬುದ್ಧಿವಂತರು ಮಾಡಿಸ್ಬೋದೇ ಹೊರತು ಎಲ್ಲರೂ ಕೂಡ ಅದಕ್ಕೆ ತೊಡಗಲ್ಲ. ಅದಕ್ಕೆ ಈಗ ಒಂದು ಆಪ್ ಕೂಡ ಮಾಡಿಸಿದ್ದೇನೆ ನನ್ನ ಪ್ರಯತ್ನದಿಂದ. ಆಪ್ ಮೂಲಕ ನಮ್ಮ ಗ್ಯಾರಂಟಿ ಯೋಜನೆ 14 ಜನ ತಾಲೂಕ್ ಲೆವೆಲ್ ಅಲ್ಲಿ ಇದ್ದಾರೆ. ಜೊತೆಗೆ ಆಶಾ ಕಾರ್ಯಕರ್ತರು, ಜೊತೆಗೆ ಸೆಕ್ರೆಟರಿ, ಜೊತೆಗೆ PDO ಇವರ ಒಂದು ಕಮಿಟಿ ಮಾಡಿ ಈಗ ಸರ್ವೆ ಮಾಡಿಸ್ತಾರೆ.